ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ ಚರ್ಚೆ ನಡೆಸೋಣ, ಸಮಯ ಕೊಡ್ತೀನಿ ಅಂತ. ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ ಚರ್ಚೆಗೆ ಬರ್ತೀವಿ, ಆದರೆ ಅದಕ್ಕಿಂತ ಮೊದಲು ಇವೆಲ್ಲ ಕ್ರಮಗಳಾಗಲಿ ಅಂತ ಹೇಳ್ತಿದ್ದಾರೆ. ಇಡೀ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನು ಮೊನ್ನೆ ಜಂತರ್ ಮಂತರ್ನ ಹೋರಾಟ ಕೈಬಿಟ್ಟರೂ ಕೂಡ ಇವತ್ತು ಸಂಸತ್ನ ಒಳಗಡೆ ಹೋರಾಟ ಮುಂದುವರೆದಿದೆ, ಸಂಸತ್ನ ಹೊರಗಡೆ ಹೋರಾಟ ಮುಂದುವರೆದಿದೆ. ಪರೀಕ್ಷೆಯ ಅಕ್ರಮಗಳು, ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಲಾಠಿ ಚಾರ್ಜ್ ಮತ್ತು ಇತರೆ ಬೆಳವಣಿಗೆಗಳ ವಿಷಯದ ಸುತ್ತಲೂ ಕೂಡ ಬಹಳ ದೊಡ್ಡದಾದಂತಹ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. ಇವತ್ತು ಮೋದಿ ಸರ್ಕಾರ ತಾನು ಯೋಚನೆ ಮಾಡಿದ ರೀತಿಯಲ್ಲಿ ಮತ್ತು ಪ್ರಧಾನಮಂತ್ರಿ ಮೋದಿಯವರು ಏನು ಭರವಸೆಯನ್ನು ಕೊಟ್ಟಿದ್ರು, ವಿಶೇಷವಾಗಿ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಭರವಸೆ ಕೊಟ್ಟಿದ್ರು, ಅದರ ಪ್ರಕಾರವಾಗಿಯೇ ಪರೀಕ್ಷೆಗಳ ಅಕ್ರಮವನ್ನು ತಡೆಯೋದಕ್ಕೆ ಹೊಸ ಕಾನೂನಿನ ಜಾರಿಗೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಲೋಕಸಭೆಯಲ್ಲಿ ಅದಕ್ಕೆ ಪೂರಕವಾದಂತಹ ಮಸೂದೆಯೂ ಕೂಡ ಮಂಡನೆ ಆಗಿದೆ. ಪರೀಕ್ಷಾ ಅಕ್ರಮಗಳ ತಡೆಗೆ ಹೊಸ ಕಾನೂನನ್ನು ತರೋದಕ್ಕೆ ಈಗ ಮೋದಿ ಸರ್ಕಾರ ಹೊರಟಿದೆ. ಪರೀಕ್ಷಾ ಅಕ್ರಮಗಳ ತಡೆಗೆ ಹೊಸ ಕಾನೂನನ್ನು ತರ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಬಿಲ್ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಚರ್ಚೆಗೆ ಅವಕಾಶವನ್ನ ಕೊಡಲಾಗಿದೆ. ಲೋಕಸಭೆಯಲ್ಲಿ ಈಗಾಗಲೇ ಈ ವಿಧೇಯಕದ ಮಂಡನೆ ಆಗಿದೆ. ಚರ್ಚೆಗೆ ಅವಕಾಶವನ್ನು ಕೊಡೋದಕ್ಕೆ ಸ್ಪೀಕರ್ ಅವರು ಕೂಡ ಮುಂದಾಗಿದ್ದಾರೆ. ಪ್ರತಿಪಕ್ಷಗಳ ಕೋಲಾಹಲ ಸಂಜೆ 5 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಕಲಾಪ ಕೂಡ ನಡೆಯುವಂಥದ್ದಿದೆ. ಸಂಜೆ 5 ಗಂಟೆಗೆ ಕಲಾಪ ನಡೆಯುತ್ತೆ. ಕಲಾಪ ಆರಂಭ ಆದಾಗ ಸುಮಾರು 5 ರಿಂದ 6 ಗಂಟೆಗಳ ಕಾಲ ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಈಗಾಗಲೇ ಲೋಕಸಭೆ ಸ್ಪೀಕರ್ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ, ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ. ಕನಿಷ್ಠ 5 ಗಂಟೆಗಳ ಕಾಲ ಇದರ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿದ್ದಾರೆ. ಆದರೆ ಈ ಬಿಲ್ ಮೇಲಿನ ಚರ್ಚೆ ಶುರುವಾಯಿತು ಅಂತ ಹೇಳಿದ್ರೆ ಆ ಬಿಲ್ ಒಳಗಡೆ ಇರುವಂತಹ ಸಬ್ಜೆಕ್ಟ್ಗಳ ಸುತ್ತಲೂ ಮಾತ್ರನೇ ಚರ್ಚೆ ಆಗುತ್ತೆ. ಆದರೆ ಬಿಲ್ನ ಆಚೆ ನಡೆದಿರ್ತಕ್ಕಂತಹ ಘಟನೆಗಳ ಬಗ್ಗೆ ಚರ್ಚೆ ಆಗೋದಿಕ್ಕೆ, ಈ ಬಿಲ್ ತರೋದಕ್ಕೆ ಪೂರ್ವದಲ್ಲಿ ಆಗಿರ್ತಕ್ಕಂತಹ ಘಟನೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರತಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಏನೇನು ನಡೀತಿದೆ, ಯಾವ್ಯಾವ ಸ್ವರೂಪದಲ್ಲಿ ಇಲ್ಲಿ ಆಗ್ತಾ ಇದೆ ಅನ್ನೋದು ನಾವು ಗಮನಿಸಬೇಕು. ಚರ್ಚೆಗೆ ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಹೊಸ ಬಿಲ್, ಹೊಸ ಕಾನೂನು, ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026 ಇದನ್ನ ಮಂಡನೆ ಮಾಡಿದ್ದಾರೆ ಜಿತೇಂದ್ರ ಸಿಂಗ್ ಅವರು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆಗಟ್ಟುವಿಕೆ ವಿಧೇಯಕ 2024ಕ್ಕೆ ತಿದ್ದುಪಡಿಯಾಗಿ 26ರ ಹೊಸ ವಿಧೇಯಕವನ್ನು ತರಲಾಗಿದೆ. ಇಲ್ಲಿ ಸಂಸತ್ನಲ್ಲಿ ಬಿಲ್ ಮಂಡನೆ ಮಾಡಿದ್ದಾರೆ ಪ್ರಧಾನಿ ಕಾರ್ಯಾಲಯದ ರಾಜ್ಯ ಸಚಿವರಾಗಿರುವಂತಹ ಜಿತೇಂದ್ರ ಸಿಂಗ್ ಅವರು ಈ ಒಂದು ಮಸೂದೆಯನ್ನ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಪ್ರಧಾನಿ ಕಾರ್ಯಾಲಯದ ರಾಜ್ಯ ಖಾತೆ ಸಚಿವರು ಬಿಲ್ ಮಂಡನೆ ವೇಳೆಯೂ ಕೂಡ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನ ಪ್ರತಿಪಕ್ಷಗಳು ಖಂಡಿಸಿದ್ವು. ಆದರೆ ಬಿಲ್ ಮಂಡನೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಆಯಿತು. ಪ್ರತಿಪಕ್ಷಗಳವರು ಇದನ್ನು ಖಂಡಿಸುವಂತಹ ಕೆಲಸವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಚರ್ಚೆಗೂ ಮುಂಚಿತವಾಗಿ ಗೃಹ ಸಚಿವರು ಸದನದಲ್ಲಿ ಉತ್ತರವನ್ನು ಕೊಡಬೇಕು, ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಅನ್ನುವಂತಹ ಪಟ್ಟನ್ನ ಪ್ರತಿಪಕ್ಷಗಳು ಹಿಡಿದಿದ್ದಾವೆ. ಬಿಲ್ ಮೇಲಿನ ಚರ್ಚೆಯನ್ನು ಮಾಡೋಣ, ಆದರೆ ಬಿಲ್ಗೂ ಮೊದಲು ಗೃಹ ಸಚಿವರು ಸದನಕ್ಕೆ ಉತ್ತರವನ್ನು ಕೊಡಬೇಕು, ವಿದ್ಯಾರ್ಥಿಗಳ ಕ್ಷಮೆಯನ್ನು ಕೇಳಬೇಕು ಅನ್ನುವಂತಹ ಪಟ್ಟನ್ನ ಪ್ರತಿಪಕ್ಷಗಳು ಹಿಡಿದಿದ್ದಾವೆ. ಈ ಮೂಲಕವಾಗಿ ಬಿಲ್ ವಿಚಾರ ನಂತರ, ಅದಕ್ಕಿಂತ ಮೊದಲು ಇವೆಲ್ಲ ಆಗಬೇಕು ಅಂತೇಳಿ ಪ್ರತಿಪಕ್ಷಗಳವರು ಕೇಳ್ತಾ ಇದ್ದಾರೆ. ಇವತ್ತು ಸದನದ ಒಳಗಡೆ ಏನು ನಡೀತು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. For leave to introduce the public examinations bracket prevention of unfair means amendment bill 2026 to amend the public examination prevention of unfair means bill 2024. ಹೀಗೆ ಬಿಲ್ ಮಂಡನೆ ಮಾಡಿದ ನಂತರ ಇದಕ್ಕೆ 6 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನು ಕೊಡ್ತೀವಿ ಅನ್ನೋದನ್ನು ಸ್ಪೀಕರ್ ಅವರು ಹೇಳಿದರು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2024ರ ಮುಂದುವರೆದ ಭಾಗವಾಗಿ ಈಗ ತಿದ್ದುಪಡಿ ವಿಧೇಯಕ 2026 ಏನು ಮಂಡನೆಯಾಗಿದೆ ಅದರ ಮೇಲಿನ ಚರ್ಚೆಗೆ ಅವಕಾಶವನ್ನು ಕಲ್ಪಿಸುವುದಾಗಿ ಹೇಳಿದರು. ತಿದ್ದುಪಡಿ ವಿಧೇಯಕದ ಮೇಲೆ 6 ಗಂಟೆಗಳ ಕಾಲ ಚರ್ಚೆಗೆ, ಅಂದ್ರೆ ವಿಸ್ತೃತವಾದಂತಹ ಚರ್ಚೆಗೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಬಿಲ್ ಮೇಲಿನ ಅಂಶಗಳ ಬಗ್ಗೆ ಚರ್ಚೆ ಆಗುತ್ತೆ. ಆಗ ಬಿಲ್ ಒಳಗಡೆ ಆಗಿರುವಂತಹ ಬಿಲ್ನಲ್ಲಿ ತಂದಿರತಕ್ಕಂಥ ಅಂಶಗಳನ್ನು ಮಾತ್ರ ಉಲ್ಲೇಖ ಮಾಡಿಕೊಂಡು ಚರ್ಚೆಯನ್ನು ಮಾಡಬೇಕಾಗತ್ತೆ. ಬಿಲ್ನಲ್ಲಿರುವಂತಹ ಬಿಲ್ನ ಸಾಧಕ ಬಾಧಕಗಳ ಬಗ್ಗೆ ಮಾತ್ರ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅಗತ್ಯವಿದ್ದರೆ ಇನ್ನಷ್ಟು ಕಾಲಾವಕಾಶವನ್ನು ಕೊಡ್ತೀವಿ ಅಂತೇಳಿ ಸ್ಪೀಕರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಸ್ಪೀಕರ್ ಅವರು ಹೇಳಿದ್ದಾರೆ ಅಗತ್ಯವಿದ್ದರೆ ಮತ್ತು ನಾವು ಟೈಮ್ ಕೊಡ್ತೀವಿ. ಅಂದರೆ ಇಲ್ಲಿ ಬಿಲ್ಗೆ ಸಂಬಂಧಪಟ್ಟಂತ ಬಿಲ್ನಲ್ಲಿರುವಂತಹ ಪ್ರತಿಯೊಂದು ಅಂಶದ ಬಗ್ಗೆಯೂ ಕೂಡ ಖಂಡವಾಗಿ ಅದರ ಬಗ್ಗೆ ಚರ್ಚೆಯನ್ನು ನಡೆಸುವಂಥದ್ದು ಇರುವಂತಹ ಉದ್ದೇಶ. ಅಫ್ಕೋರ್ಸ್ ಶಾಸನಸಭೆ ಒಳಗಡೆ ಅಥವಾ ಲೋಕಸಭೆ ಒಳಗಡೆ ಆ ರೀತಿಯಾದಂತಹ ವಿಸ್ತೃತವಾದ ಚರ್ಚೆ ನಡೀಬೇಕಾಗತ್ತೆ ಒಂದು ಬಿಲ್ಲನ್ನು ತರುವಂಥ ಸಮಯ. ಯಾಕಂದರೆ ಇಲ್ಲಿ ಕಠಿಣ ಶಿಕ್ಷೆಯನ್ನು ಗುರಿಪಡಿಸಲಾಗ್ತಾ ಇದೆ. ಸಂಘಟಿತ
ಅಪರಾಧವನ್ನ ಎಸಗಿದ್ದು ಹೌದು ಅಂತೇಳಿ ಆದರೆ ಆವಾಗ ಅತ್ಯಂತ ಕಠೋರವಾದಂತಹ ಶಿಕ್ಷೆಗಳಿದ್ದಾವೆ. ಹೀಗಾಗಿ ಸಂಜೆ 5 ಗಂಟೆಗೆ ಚರ್ಚೆಯನ್ನ ಫಿಕ್ಸ್ ಮಾಡಲಾಗಿದೆ. ಇಂದು ಅನುಮೋದನೆಯನ್ನು ಪಡೆಯೋದಕ್ಕೆ ಕೇಂದ್ರ ಸರ್ಕಾರದವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತೇನೆ ಇದಕ್ಕೆ ಅನುಮೋದನೆಯನ್ನು ಪಡಬೇಕು. ಲೋಕಸಭೆಯಲ್ಲಿ ಈ ಒಂದು ಬಿಲ್ ಚರ್ಚೆಗೆ ಬರಬೇಕು. ಒಮ್ಮೆ ಬಿಲ್ ಚರ್ಚೆ ಶುರುವಾಯಿತು ಅಂತ ಹೇಳಿದ್ರೆ ಸದನ ಸರಿಯಾದಂಥ ಟ್ರ್ಯಾಕ್ಗೆ ಬರುತ್ತೆ. ಆದರೆ ಪ್ರತಿಪಕ್ಷಗಳವರು ಇದಕ್ಕೆ ಒಪ್ಪೋದಕ್ಕೆ ತಯಾರಿಲ್ಲ. ಲೋಕಸಭೆಯಲ್ಲಿ ಇಂದು ಅನುಮೋದನೆ ಪಡೆದು ನಾಳೆ ರಾಜ್ಯಸಭೆಯಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಬೇಕು ಅನ್ನೋಂಥದ್ದು ಆಡಳಿತ ಪಕ್ಷದ ಯೋಚನೆಯಾಗಿದೆ. ಆಡಳಿತ ಪಕ್ಷ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಇವತ್ತು ಲೋಕಸಭೆಯಲ್ಲಿ, ನಾಳೆ ರಾಜ್ಯಸಭೆಯಲ್ಲಿ. ಇವತ್ತು ಬಿಲ್ ಮಂಡನೆ ಆದ ನಂತರ ಸದನದ ಒಳಗಡೆ ಸಚಿವ ಕಿರಣ್ ರಿಜಿಜು ಹಾಗೆ ಸ್ಪೀಕರ್ ಓಂ ಬಿರ್ಲಾ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. तख्तियां लहराने से विधेयक पर विचार नहीं आता। मैं आग्रह करता हूं आपसे कि इस विधेयक पर 6 घंटे और इससे भी अधिक माननीय सदस्य का विचार रखना चाहेंगे तो मैं 6 घंटे से भी बढ़ाकर जो सदन का मत होगा उस मत के अनुसार समय बढ़ा दूंगा, ताकि सबके मत आए, सबके विचार आए और देश के विद्यार्थी जो विधेयक आ रहे हैं निश्चित रूप से उसके प्रभावी कदम उठाए हैं, उसमें मत जाए। इतना महत्वपूर्ण बिल पर आपने पर्याप्त समय दिया और इतने ज्यादा अमेंडमेंट का नोटिस भी आए हैं। जब अमेंडमेंट का नोटिस आया इसका मतलब कई सदस्य इस महत्वपूर्ण बिल पे अपना मत रखना चाहते हैं। तो एक तरफ तो इतना अमेंडमेंट का नोटिस आए हैं, आपने आश्वासन भी दिया कि पर्याप्त समय देंगे, तो फिर यहाँ चर्चा को रोकने के लिए ये नारेबाजी क्यों कर रहे हैं, मुझे ये समझ में नहीं आ रहे हैं। और इतना इम्पोर्टेंट बिल, पब्लिक एग्जामिनेशन प्रिवेंशन ऑफ अनफेयर मीन्स जैसे बिल को चर्चा के लिए रोकना, ये बहुत गलत मैसेज भेज रहा है। ಹೀಗೆ ನಾವು ಈ ಬಿಲ್ ತಂದಿದ್ದೀವಿ, ಇನ್ನೂ ಕೂಡ ನೀವು ಯಾಕೆ ಚರ್ಚೆಗೆ ಮುಂದಾಗ್ತಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕಿರಣ್ ರಿಜಿಜು ಅವರು ಪ್ರತಿಪಕ್ಷಗಳವರನ್ನ ಕೇಳುವ ಪ್ರಯತ್ನವನ್ನು ಕೂಡ ಮಾಡಿದರು. ಪ್ರತಿಪಕ್ಷದವರು ಕೇಳ್ತಾ ಇರುವಂಥದ್ದು, ನಮಗೆ ಚರ್ಚೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಗೃಹ ಸಚಿವರು ಉತ್ತರವನ್ನು ಕೊಡಬೇಕು, ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದು ಕೇವಲ ಲೋಕಸಭೆಗೆ ಸೀಮಿತ ಆಗಲಿಲ್ಲ, ಇದು ರಾಜ್ಯಸಭೆಯಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅದೇ ಆಕ್ರೋಶವನ್ನು ಹೊರಹಾಕಿದ್ರು, ಅಮಿತ್ ಶಾ ಅವರ ವಿರುದ್ಧ ಹೊರಹಾಕಿದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಆಗ್ರಹವನ್ನ ಮಾಡಿದ್ರು. Never happened in the history of India that the boys were beaten and they were dragged. The palace and Amit Shah is responsible. ಹೀಗೆ ಸದನವನ್ನ ಯಾವಾಗ ಖರ್ಗೆಯವರು ಆಕ್ರೋಶವನ್ನು ಹೊರಹಾಕೋದಕ್ಕೆ ಶುರು ಮಾಡಿದ್ರು, ಇಮಿಡಿಯೇಟ್ ಆಗಿ ಸದನವನ್ನ ಸಭಾಪತಿಯವರು ಮುಂದೂಡಿಕೆ ಮಾಡಿದ್ರು ಉಪರಾಷ್ಟ್ರಪತಿಗಳು. ಇನ್ನು ಹೊಸ ಬಿಲ್, ಹೊಸ ಕಾನೂನು ರಚನೆ ಆಗ್ತಾ ಇದೆ, ಹೊಸ ಮಸೂದೆಯನ್ನು ತಂದಿದ್ದಾರೆ. ಅದಕ್ಕೆ ಅನುಮೋದನೆಯನ್ನು ಪಡ್ಕೊಂಡು ಹೊಸ ಕಾನೂನು ರೂಪಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸುವಂಥದ್ದು ಈ ಒಂದು ಬಿಲ್ನಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಅಂಶ. ಇದೊಂದು ವೇಳೆ ವೈಯಕ್ತಿಕ ಕೃತ್ಯ ಅಂತೇಳಿ ಆದರೆ, ಅಂದರೆ ಯಾವುದೇ ವ್ಯಕ್ತಿ ವೈಯಕ್ತಿಕವಾಗಿ ಈ ಪೇಪರ್ ಲೀಕ್ ಮಾಡಿದ್ರು ಅಂತೇಳಿ ಆದರೆ ಅಂಥವ್ರಿಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ, 50 ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸುವಂಥದ್ದು ಈ ಮಸೂದೆಯಲ್ಲಿ ಇದೆ. ಹಾಗೆಯೇ ಒಂದು ವೇಳೆ ಸಂಘಟಿತ ಕೃತ್ಯ ಅಂತೇಳಿ ಸಾಬೀತಾದರೆ ಆಗ 7 ವರ್ಷಗಳ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿವರೆಗೆ ದಂಡ. ಸಂಘಟಿತವಾಗಿ ಒಬ್ಬರಿಗಿಂತ ಹೆಚ್ಚು ಜನ ಸೇರಿ ಈ ಒಂದು ಸಂಘಟಿತ ಕೃತ್ಯ ಎಸಗಿದ್ರೆ, ಸಾಮಾನ್ಯವಾಗಿ ಪೇಪರ್ ಲೀಕ್ ಅನ್ನುವಂಥದ್ದು ಸಂಘಟಿತ ಕೃತ್ಯ ಆಗಿರುತ್ತೆ. ಹೀಗಾಗಿ ಈ ಸಂಘಟಿತ ಕೃತ್ಯಕ್ಕೆ ಅತಿ ದೊಡ್ಡದಾದಂತಹ ಶಿಕ್ಷೆಯ ಪ್ರಮಾಣವನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಕ್ರಮದ ತನಿಖೆಗೆ 2 ತಿಂಗಳ ಗಡುವನ್ನ, ಅಂದ್ರೆ 2 ತಿಂಗಳ ಒಳಗಡೆ ಈ ಅಕ್ರಮದ ಬಗ್ಗೆ ತನಿಖೆಯನ್ನು ಮಾಡಿ ಮುಗಿಸ್ಬೇಕು. ಆ ಸ್ವರೂಪದಲ್ಲಿ ಅಂದ್ರೆ ಮಿಷನ್ ಮೋಡ್ನಲ್ಲಿ ಇದರ ಬಗ್ಗೆ ತನಿಖೆ ಆಗಬೇಕು. ಒಂದು ವೇಳೆ ಅಕ್ರಮ ಆಯಿತು ಅಂತೇಳಿ ಆದರೆ ಆಗ ಇಮ್ಮಿಡಿಯೇಟ್ ಆಗಿ ತನಿಖೆ ಶುರು ಆಗಬೇಕು. 2 ತಿಂಗಳ ಗಡುವಿನ ಒಳಗಡೆ ತನಿಖೆಯನ್ನು ಮಾಡಿ ಮುಗಿಸ್ಬೇಕು. ಅಷ್ಟೇ ಅಲ್ಲ, ಅದರ ಜೊತೆಗೇನೆ 3 ತಿಂಗಳ ಒಳಗಡೆ ಇದಕ್ಕೆ ತೀರ್ಪು ಕೂಡ ಹೊರಬರಬೇಕು ಅನ್ನುವಂಥದ್ದು. ಅಂದರೆ ಅಕ್ರಮದ ತನಿಖೆಗೆ 2 ತಿಂಗಳ ಗಡುವನ್ನು ಕೊಟ್ಟಿದ್ದು ಮುಂದುವರೆದು ಈ ಒಂದು ಪ್ರಕರಣಗಳು, ಇಂತಹ ಪ್ರಕರಣಗಳು ಬಂದಾಗ ಪ್ರಕರಣದ ಬಗ್ಗೆ ಶೀಘ್ರದಲ್ಲೇ, ಅಂದರೆ ದೇಶದ ಇಡೀ ವ್ಯವಸ್ಥೆ ವಿದ್ಯಾರ್ಥಿಗಳ ಮಾರಣ ಹೋಮಕ್ಕೆ, ಇದು ರಾಹುಲ್ ಗಾಂಧಿಯವರ ಮಾತು. ಆದರೆ
ಈ ಕಾನೂನಲ್ಲಿರ್ತಕ್ಕಂತಹ ಅಂಶ ಬಹಳ ಮುಖ್ಯವಾಗಿರುವಂತಹ ಅಂಶ ಅಂದರೆ ನೀವು 2 ತಿಂಗಳ ಒಳಗಡೆ ತನಿಖೆ ಆಗಬೇಕು. ಅಷ್ಟೇ ಅಲ್ಲದೆ 3 ತಿಂಗಳ ಒಳಗಡೆ ತೀರ್ಪು ಪ್ರಕಟಿಸಬೇಕು. 3 ತಿಂಗಳ ಒಳಗಡೆ ತೀರ್ಪು ಬಂತು ಅಂತ ಹೇಳಿದಾಗ ಸಹಜವಾಗಿಯೇ ತಪ್ಪಿತಸ್ಥರಿಗೆ ವೇಗವಾಗಿ ಶೀಘ್ರದಲ್ಲೇ ಶಿಕ್ಷೆಗೆ ಗುರಿಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅದಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸಬೇಕು ಅಂತೇಳಿ ಈಗಾಗಲೇ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸಿದ್ದಾರೆ. ಆ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಕೂಡ ಇಲ್ಲಿ ಬಹುಮುಖ್ಯ ಆಗ್ತವೆ. ಅದರ ಮೂಲಕವಾಗಿ ಇಡೀ ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸಿ ಬಹಳ ವೇಗವಾಗಿ ತೀರ್ಪನ್ನು ಪ್ರಕಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅಂದರೆ ಏನು ಪ್ರತಿಭಟನೆಗಳು ನಡೆದಿದ್ದಾವೆ, ಹೋರಾಟ ನಡೆದಿದೆ, ಲಾಠಿ ಚಾರ್ಜ್ ನಡೆದಿದೆ, ಈ ವಿಚಾರಗಳಿಗೆ ಮಾತನಾಡಿದ್ದಾರೆ. ಬಿಹಾರದಲ್ಲಿ ಪ್ರತಿಭಟನಾ ವಿದ್ಯಾರ್ಥಿಗಳ ಮೇಲೆ AK-47 ಮೂಲಕವಾಗಿ ಗುಂಡು ಹಾರಿಸಿರುವಂತಹ ಕೆಲಸವೂ ಕೂಡ ಆಗಿದೆ ಅನ್ನುವ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪ್ಯಾಲೆಟ್ ಗನ್ಗಳನ್ನು ಬಳಕೆ ಮಾಡಿರುವಂಥದ್ದು ಕೂಡ ಕಂಡು ಬಂದಿದೆ ಅನ್ನುವಂಥದ್ದು. ಬಿಹಾರದಲ್ಲಿ ಪ್ರತಿಭಟನಾ ವಿದ್ಯಾರ್ಥಿಗಳ ಮೇಲೆ AK-47 ಮೂಲಕ ಗುಂಡು ಹಾರಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. 100 ವಿದ್ಯಾರ್ಥಿಗಳನ್ನು ಬಂಧಿಸಿ FIR ಹಾಕಲಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಈ ಆರೋಪಗಳನ್ನು ಮಾಡಿದ್ದಾರೆ. ಮತ್ತು ಮಿಸ್ಟರ್ ಮೋದಿ ನಿಮ್ಮ ಭರವಸೆ ಏನಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೇಳಿದ್ದಾರೆ. FIR ತೆಗೆಯೋ ಬದಲು ಹೊಸ FIR ಆಗ್ತಾ ಇದ್ದಾವೆ. ನೀವು ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳಿಗೆ FIR ಅನ್ನು ತೆಗಿತೀವಿ ಅಂತ ಹೇಳ್ತೀರಿ, ಮತ್ತೊಂದು ಕಡೆಯಲ್ಲಿ ಹೊಸ FIR ಗಳನ್ನು ದಾಖಲಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಪೆಲೆಟ್ ಗನ್, ಬಿಹಾರದಲ್ಲಿ AK-47 ಬಳಕೆ ಆಗಿದೆ. ಹೀಗಾಗಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳದಲ್ಲಿ ಇದೇ ಮಾದರಿಯಲ್ಲಿ ಹಲ್ಲೆಗಳನ್ನು ನಡೆಸಲಾಗಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಸರ್ಕಾರದ ಮೇಲೆ ವಿಶ್ವಾಸ, ನಂಬಿಕೆ ಇಲ್ಲ ಅನ್ನುವಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೆ. ಮತ್ತು ಇದು ಈಗ ವಿದ್ಯಾರ್ಥಿಗಳ ಟಾರ್ಗೆಟ್ ಮಾಡಿ ಮಾತು ತಪ್ತಾ ಇದೆ ಅಂತ ಹೇಳುವಂಥದ್ದನ್ನು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತು ದೇಶದ ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಅಂತ ಹೇಳಿ ಪ್ರಧಾನಮಂತ್ರಿಯವರಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ಕ್ರಮ ಆಗಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳ ಮೇಲಲ್ಲ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ರಾಹುಲ್ ಗಾಂಧಿ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಹೀಗೆ ಇವತ್ತು ಸದನ ಆರಂಭಕ್ಕೂ ಮುಂಚಿತವಾಗಿ ಮತ್ತು ಸದನದ ನಂತರವೂ ಕೂಡ ರಾಹುಲ್ ಗಾಂಧಿ ಇದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದೇ ಸ್ವರೂಪದಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. इन्होंने अभी भी FIR दर्ज की है स्टूडेंट्स के खिलाफ, शायद कल रात को या आज सुबह, बिहार में, बंगाल में. तो ये अपनी आदतों से बाज तो आए नहीं हैं. और मैंने सुना है, वेरीफाइड नहीं है, लेकिन मैंने सुना है कि जो लड़कियां गई थी प्रोटेस्ट में, कई लड़कियों के पेरेंट्स को फ़ोन आ रहे हैं, उनको धमकाया जा रहा है कि तुमने अपनी लड़कियों को भेजा. क्या मतलब है? क्या हमारे देश में लड़की प्रोटेस्ट नहीं कर सकती? क्या मतलब है? Pellet guns, AK-47 are these terrorists? What is wrong with these people? ಹೀಗೆ ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ, ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಈ ಇಡೀ ಪರೀಕ್ಷಾ ಪ್ರಕ್ರಿಯೆನೇ ನೀಟ್ ಆಗುತ್ತಾ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ NTA ನಡೆಸ್ತಾ ಇರುವಂತಹ ಪರೀಕ್ಷೆಗಳಲ್ಲಿ ಪದೇ ಪದೇ ಪೇಪರ್ ಲೀಕ್ ಆಗ್ತಾ ಇದೆ. ಇಲ್ಲಿ ಪೇಪರ್ ಲೀಕ್ ಆದ ನಂತರ ಶಿಕ್ಷೆಗೆ ಗುರಿಪಡಿಸುವಂಥದ್ದು ಒಂದು ಭಾಗ, ಅದು ಪೇಪರ್ ಲೀಕ್ ಆದ ಮೇಲೆ ಆಗುವಂತಹ ಕ್ರಮಗಳು. ಆದರೆ ಪೇಪರ್ ಲೀಕ್ ಆಗದಂತೆ ತಡೆಯೋದಿದೆಯಲ್ಲ, ಅದು ಬಹಳ ಗುರುತರವಾಗಿರ್ತಕ್ಕಂತಹ ಜವಾಬ್ದಾರಿ. ಮತ್ತು ಯಾರಿಗೆ ಶಿಕ್ಷೆ ಕೊಡಬೇಕಾಗಿರೋದಲ್ಲ, ಶಿಕ್ಷೆ ಕೊಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಪೇಪರೇ ಲೀಕ್ ಆಗಬಾರ್ದು ಅಂಥದ್ದೊಂದು ಫುಲ್ ಪ್ರೂಫ್ ಆಗಿರ್ತಕ್ಕಂಥ ವ್ಯವಸ್ಥೆ ರೂಪುಗೊಳ್ಳಬೇಕಾಗಿರುವಂಥದ್ದು ಈಗ ಬಹಳ ಅವಶ್ಯಕವಾಗಿರುವಂಥದ್ದು. ಮತ್ತು ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗಾಗಲೇ ಒಂದು ವಿಶೇಷವಾದಂಥ ಟಾಸ್ಕ್ ಫೋರ್ಸ್ ಅನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರು ರಚನೆ ಮಾಡಿದ್ದಾರೆ. ಆ ಟಾಸ್ಕ್ ಫೋರ್ಸ್ ಮೂಲಕವಾಗಿ ದೊಡ್ಡದಾಗಿ ಒಂದು ಸುಧಾರಣಾ ಕ್ರಮಗಳ ಕಡೆಗೆ ಆದ್ಯತೆಯನ್ನು ಕೇಂದ್ರ ಸರ್ಕಾರ ಕೊಡೋದಕ್ಕೆ ಹೊರಟಿದೆ. ಈಗ ಮಂಡನೆ ಆಗಿರುವಂತಹ ಬಿಲ್ ಒಂದು ವೇಳೆ ಪೇಪರ್ ಲೀಕ್ ಆಯಿತು ಇನ್ನು ಮುಂದೆ ಅಂತ ಹೇಳಿ ಆದರೆ ಆಗುವಂತಹ ಶಿಕ್ಷೆಗೆ ಸಂಬಂಧಪಟ್ಟಿರುವಂಥದ್ದು. ಆದರೆ ಇನ್ನೊಮ್ಮೆ ಪೇಪರ್ ಲೀಕ್ ಆಯಿತು ಅಂತ ಹೇಳಿ ಆದರೆ ಒನ್ಸ್ ಅಗೇನ್ ಬರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಸರ್ಕಾರದ ಇಡೀ ನೀತಿ ನಿಯಮಗಳಲ್ಲಿ, ಸರ್ಕಾರದ ಆಡಳಿತ ಪ್ರಕ್ರಿಯೆಯಲ್ಲಿ ಅಥವಾ ಸರ್ಕಾರದ ಪರೀಕ್ಷೆ ನಡೆಸುವಂತಹ ಪ್ರಕ್ರಿಯೆಯಲ್ಲಿ ತೊಂದರೆ ಇದೆ, ಲೋಪ ಇದೆ. ಲೋಪ ಇದ್ರೆ ಮಾತ್ರ ಪೇಪರ್ ಲೀಕ್ ಆಗೋದಕ್ಕೆ ಸಾಧ್ಯ. ಲೋಪವೇ ಇಲ್ಲದಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕಾಗುತ್ತೆ. ಹೀಗಾಗಿ ನೀಟ್ ಆಗುತ್ತಾ ಅಂತ ಹೇಳಿ ಪ್ರತಿಪಕ್ಷಗಳು ಇಲ್ಲಿ ಬಹಳ ಮುಖ್ಯವಾಗಿ ಆಗ್ರಹಿಸ್ತಾ ಇರುವಂಥದ್ದು ಕೂಡ ಇಲ್ಲಿ ನೀಟ್ ಸೇರಿದಂತೆ ಯಾವುದೇ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗಬಾರ್ದು, ಪೇಪರ್ ಲೀಕ್ ಆಗದಂತೆ ತಡೆಯುವಂತಹ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ. ಹೀಗಾಗಿನೇ ಒಂದು ಕಡೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಸಂಸತ್ ಆವರಣದಲ್ಲಿ ಪ್ರತಿಪಕ್ಷಗಳವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಗೃಹ ಸಚಿವರು ಚರ್ಚೆಯ ಮೇಲೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ JP ನಡ್ಡಾ ಮತ್ತು ಕಿರಣ್ ರಿಜಿಜು ಇವರಿಬ್ಬರನ್ನು ಕೂಡ ಕರೆಸ್ಕೊಂಡು ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಹಾಗೆಯೇ ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರದಲ್ಲಿ ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ. ಲಾಠಿ ಚಾರ್ಜ್ ವಿಚಾರದಲ್ಲಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಯಾಕಂದ್ರೆ ಶಾಂತಿಯುತ ಪ್ರತಿಭಟನೆ ನಡೆಸೋದಕ್ಕೆ ಅವಕಾಶ ಇದೆ ನಮ್ಮಲ್ಲಿ, ಅಂಥವರ ಮೇಲೆ ಪ್ರತಿಭಟನೆ ನಡೆಸುವಂಥ ಲಾಠಿ ಚಾರ್ಜ್ ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಸರ್ಕಾರ ಈಗ ಆಗ್ರಹಿಸ್ತಾ ಇರುವಂಥ ಪ್ರತಿಪಕ್ಷಕ್ಕೆ ನೀವು ಈ ಬಿಲ್ ಮೇಲಿನ ಚರ್ಚೆಗೆ ಬನ್ನಿ ಅಂತೇಳಿ. ಆದರೆ ಈ ಬಿಲ್ ಮೇಲಿನ ಚರ್ಚೆಗೆ ಈಗ ಪ್ರತಿಪಕ್ಷಗಳವರು ಮುಂದಾಗ್ತಾರಾ ಅಥವಾ ತಾವು ಹೇಳ್ತಾ ಇರುವಂಥ ರೀತಿಯಲ್ಲಿ ನಿಲುವಳಿ ಸೂಚನೆ ಅಡಿಯಲ್ಲಿ ಮೊದಲಿಗೆ ಚರ್ಚೆ ಆಗಬೇಕು ಅನ್ನೋಂಥದ್ದಕ್ಕೆ ಆಗ್ರಹಿಸ್ತಾರಾ? ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥ ಭರವಸೆ ಪ್ರಕಾರ ಯಾವುದೇ ರೀತಿಯ ಚರ್ಚೆಗೆ ಸಿದ್ಧ ಅಂತ ಹೇಳಿದ ಕಾರಣಕ್ಕಾಗಿ ಎರಡೂ ಕಡೆಯಲ್ಲೂ ಕೂಡ ತಿಕ್ಕಾಟ ಮುಂದುವರಿತಾ ಇದೆ.